ವೀಕ್ಷಿಸ್ತಾ ಬಂದಿದ್ದಾರೆ. ಬರೀ ಇವರಷ್ಟೇ ಅಲ್ಲ, ಸುಮಾರು 3,500 ಜನರನ್ನು ಸಂಪರ್ಕ ಮಾಡಿದ್ದೀವಿ ಅಂತ ಹೇಳಿದರೆ ಖಂಡಿತ ಎಲ್ಲರ ಆಶಾಭಾವನೆ. ಮೂವತ್ತು ವರ್ಷದ ಒಡನಾಟ ಇದೆ. ಆ 30 ವರ್ಷದ ಒಡನಾಟದಲ್ಲಿ ನಾನು ನೋಡಿದ್ದು ಅವರ ಸ್ವಚ್ಛ ಮನಸ್ಸು ಮತ್ತೆ ಜನರಿಗಾಗಿ ದುಡಿತಕ್ಕಂಥ ಒಂದು ಡೆಡಿಕೇಟೆಡ್ ಲೈಫ್ ಅಂತ ಹೇಳ್ಬೋದು. ಅಂಥ ವ್ಯಕ್ತಿಯನ್ನ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ವೇಳೆ ಟಿಕೆಟ್ ಕೊಟ್ಟು ಅವರನ್ನ ಚುನಾವಣೆ ನಿಲ್ಲಿಸಿದರೆ ಖಂಡಿತವಾಗಿ ಅದು ಅವ್ರ ಜಯ ಅಲ್ಲ, ನಮ್ಮೆಲ್ಲರ ಜಯ, ಬೀದರ್ನ ಜಯ ಅಂತಕ್ಕಂಥ ಭಾವನೆ ನಮಗೆ. ಯಾರೇ ಮನೆಗೆ ಬರಲಿ ಅವ್ರ ಜೊತೆ ಒಳ್ಳೆಯ ರೀತಿಯಿಂದ ಮಾತಾಡ್ತಾರೆ, ಅವ್ರ ಕೆಲಸ ಏನು ಅಂತಕ್ಕಂಥ ವಿಚಾರ ಮಾಡ್ತಾರೆ, ಅದನ್ನು ಸಾಲ್ವ್ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಇಂಥ ಒಂದು ಪ್ರಾಮಾಣಿಕ ವ್ಯಕ್ತಿಯನ್ನ ರಿಕಗ್ನೈಸ್ ಮಾಡಿ ಒಂದು ವೇಳೆ ಎಲೆಕ್ಷನ್ಗೆ ಏನಾದರೂ ನಿಲ್ಲಿಸಿದ್ರೆ ಇದು ಎಲೆಕ್ಷನ್ ಅಂತಕ್ಕಂಥ ಒಂದು ಇದಕ್ಕೆ ಕಳೆ ಬರ್ತದೆ, ಒಂದು ಉನ್ನತ ಒಂದು ಸ್ಥಾನ ಸಿಗ್ತದೆ. ಅಂತ ಒಂದು ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಈ ರೀತಿ ಆಯೋಜನೆ ಮಾಡಿಕ್ಕೆ ಈ ನನ್ನ ಅಭಿಪ್ರಾಯವನ್ನ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾರೆ. ಯಾಕಂದ್ರೆ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಇದು ನಮಗಾಗಿಲ್ಲ, ಈಶ್ವರ್ ಸಿಂಗ್ ಠಾಕೂರ್ಗಾಗಿ ನಾವು ಕೆಲಸ ಮಾಡ್ತಾ ಇಲ್ಲ, ನಮ್ಮ ಸಮಾಜಕ್ಕಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಅವರು ಎಲೆಕ್ಷನ್ ನಿಲ್ಬೇಕು, ಗೆಲ್ಬೇಕು ಅಂತಕ್ಕಂಥ ನಮ್ಮ ಭಾವನೆ ಕೂಡ ನಮಗಾಗಿ, ಈಶ್ವರ್ ಸಿಂಗ್ ಠಾಕೂರ್ಗಾಗಿಲ್ಲ, ಇದು ಸಮಾಜಕ್ಕಾಗಿ, ನಮ್ಮ ಜಿಲ್ಲೆಯ ಹಿತಕ್ಕಾಗಿ ಅಂತಕ್ಕಂಥ ಒಂದು ವಿಚಾರವನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದಗಳು. ಎಲ್ಲರೂ ಭಾರತೀಯ ಜನತಾ ಪಕ್ಷದ ಕಟ್ಟಾರ ಕಾರ್ಯಕರ್ತ. ಟಿಕೆಟ್ ಯಾರಿಗೆ ಕೊಡಿ, ಇದು ನಮ್ದು ಒಂದು ಹಕ್ಕಿದೆ. ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ನಮ್ಗೆ ಕೇಳಕ್ ನಮ್ಗೆ ಹಕ್ಕಿದೆ. ನಾವು ವಿನಂತಿ ಪೂರ್ವಕವಾಗಿ ಭಾಜಪ ಹೈಕಮಾಂಡಿಗೆ ಕೇಳ್ತಾ ಇದ್ದೀವಿ, ಈಶ್ವರ್ ಸಿಂಗ್ ಠಾಕೂರ್ ಅವರಿಗೆ ಟಿಕೆಟ್ ಕೊಡಿ ಅಂತ. ಇದಕ್ಕೂ ಮೀರಿ ಭಾರತೀಯ ಜನತಾ ಪಕ್ಷದ ಕೋರ್ ಕಮಿಟಿಯವರು ಯಾರಿಗೆ ಟಿಕೆಟ್ ಕೊಡ್ತಾರೋ ಅವ್ರು ಏನೋ ಒಂದು ನಮ್ಗಿಂತಲೂ ಹೆಚ್ಚಿಗೆ ವಿಚಾರ ಮಾಡಿ ಟಿಕೆಟ್ ಕೊಟ್ಟಿರ್ತಾರೆ. ಖಂಡಿತವಾಗಿ ಅದನ್ನ ಫಾಲೋ ಮಾಡ್ತೀವಿ, ಅವರಿಗೆ ಸಪೋರ್ಟ್ ಮಾಡ್ತೀವಿ. ಈಗ ಯಾರಿಗೆ ಕೆಲಸ ಮಾಡ್ತಾ ಇದೀವೋ, ಮೊದಲು ನಾವು ಬಿಜೆಪಿಗೆ ಮಾಡಿದೀವಿ, ಇವತ್ತಿಗೂ ಬಿಜೆಪಿಗೆ ಮಾಡ್ತಾ ಇದೀವಿ, ನಾಳೆನೂ ಬಿಜೆಪಿಗೆ ಮಾಡ್ತೀವಿ, ಅದ್ರ ಬಗ್ಗೆ ಡೌಟೇ ಇಲ್ಲ. ಮತ್ತೆ ಸರ್ ಯಾರು ತಮ್ಮ ಕೇಳ್ತಾ ಇದ್ದಾರೆ, ವಿಧಾನಸೌಧ ಆಗಿದೆ ಏನು ಇಂಥವು ಸಾಕಷ್ಟು. ಸುಮ್ಮನೆ ಇದು ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟ, ಆದ್ರೆ ನನ್ಕಿಂತ ಜಾಸ್ತಿ ನಿಮಗೆ ಗೊತ್ತಿರ್ತದೆ ಪತ್ರಕರ್ತರು. ಸದಾ ಜನರ ಒಂದು ಹಿತಕ್ಕಾಗಿ, ಒಳ್ಳೆಯ ಕೆಲಸಕ್ಕಾಗಿ ಮುಂದೆ ಹೆಜ್ಜೆ ಇಡ್ತಕ್ಕಂಥ ಮಹಾನ್ ವ್ಯಕ್ತಿ. ತುಂಬಾ ಸಾಧಾರಣ ಮನೆತನದಲ್ಲಿ ಹುಟ್ಟಿರುವಂತಹ ಈಶ್ವರ್ ಸಿಂಗ್ ಠಾಕೂರ್ಜಿ ಅವರು 3 ಜನ ಅಣ್ಣ ತಮ್ಮರು. ನಿಜವಾಗ್ಲೂ ಇಷ್ಟೊಂದು ಆದರ್ಶ ವ್ಯಕ್ತಿಗಳು ಅವ್ರ ತಂದೆಯವರಂದ್ರೆ ಜನವಾಡ ಸರ್ಕಲ್ದಲ್ಲಿ ಅವ್ರ ತಂದೆಯವರಿಗೆ ಗೊತ್ತಿಲ್ಲದಂತ ವ್ಯಕ್ತಿ ಯಾರು ಇಲ್ಲ ಅಂತ. ಪ್ರತಿಯೊಂದು ಊರುಗಳಲ್ಲಿ, ಹಳ್ಳಿಗಳಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ದೊಡ್ಡವರಾಗಿದ್ದಾರೆ ಮತ್ತು ಅವರನ್ನು ಗುರುತಿಸ್ತಾರೆ. ಈ 3 ಜನ ಅಣ್ಣ ತಮ್ಮರಲ್ಲಿ ದೊಡ್ಡವರು ಈ ರೀತಿ ಅವ್ರದ್ದೊಂದು ಅಪೇಕ್ಷೆ ಆಗಿತ್ತು ನಮ್ಮ ಗುರುಗಳು. ನಾನು ಕೂಡ ನರಸಿಂಹರಾವ್ ಗುರೂಜಿ ಅವರ ಶಿಷ್ಯನಾಗಿದ್ದೇನೆ. ನನ್ನ 3 ಮಕ್ಕಳು ಒಂದು ಒಳ್ಳೆಯ ಸಮಾಜ ಸೇವಕರಾಗಬೇಕು, ಸಮಾಜಕ್ಕಾಗಿ ದುಡಿಬೇಕು ಅನ್ನೋಂಥ ಒಂದು ಅವರ ಮನೋಭಾವನೆ, ಆಶೆ ಆಗಿತ್ತು. ದೊಡ್ಡ ಮಗ ಹೆಸರು ಭಗವಾನ್ ಸಿಂಗ್, ಎರಡನೇವರು ಈಶ್ವರ್ ಸಿಂಗ್, ಮೂರನೇವರು ವಿಷ್ಣು ಸಿಂಗ್ ಅಂತ. ಅವ್ರದ್ದು ಕನಸಾಗಿತ್ತು, ಒಬ್ರಿಗೆ ಇಂಜಿನಿಯರ್ ಮಾಡಬೇಕು, ಒಬ್ರಿಗೆ ಡಾಕ್ಟರ್ ಮಾಡಬೇಕು, ಒಬ್ರಿಗೆ ವಕೀಲರು ಮಾಡಬೇಕು ಅಂತ. ಒಬ್ರಿಗೆ ಇಂಜಿನಿಯರ್ ಮಾಡಿದ್ರು ಭಗವಾನ್ ಸಿಂಗ್. ಈಶ್ವರ್ ಸಿಂಗ್ ಜಿ ಅವರು ವಕೀಲರಾಗಿ ಈ ವೃತ್ತಿಯಲ್ಲಿ ಒಂದು ನಾಯಕತ್ವದಲ್ಲಿ ಓಡಾಡ್ತಾ ಇದ್ದಾರೆ. ಸಣ್ಣವರೊಬ್ಬರು ಹೈಸ್ಕೂಲ್ ಟೀಚರ್ ಇದ್ದಾರೆ. ಸಣ್ಣ ವಯಸ್ಸಿನಿಂದಲೇ ಸಂಘರ್ಷ ಜೀವಿಯಾದಂತಹ ಈಶ್ವರ್ ಸಿಂಗ್ ಜಿ ಅವರು ಯಾವುದೇ ಒಂದು ಸಾರ್ವಜನಿಕ ಕೆಲಸಗಳಲ್ಲಿ ಮುಂಚೂಣಿಯಲ್ಲಿ ಬರ್ತಕ್ಕಂಥವ್ರು. 1990ರಿಂದ 2000 ಜನವಾಡದಲ್ಲಿ ಒಂದು ಕರಾಟೆ ಕೋಚಿಂಗ್ ಕ್ಲಾಸಸ್ ನಡೆಸಿರುವಂತಹ ವ್ಯಕ್ತಿ. ಇವತ್ತು ಸಾವಿರಾರು ಜನ ವಿದ್ಯಾರ್ಥಿಗಳು ಅವರ ಕೈಯಲ್ಲಿ ಕರಾಟವನ್ನ ಕಲಿತು ಆರೆಂಜ್ ಬೆಲ್ಟ್, ಗ್ರೀನ್ ಬೆಲ್ಟ್, ಬೆಲ್ಟ್ ಮತ್ತು ಬ್ಲಾಕ್ ಬೆಲ್ಟ್ ಅನ್ನ ಧಾರಣೆ ಮಾಡಿದ್ದಾರೆ. ಇವತ್ತು ನಾನು ಕೂಡ ಆಧ್ಯಾತ್ಮಿಕದಲ್ಲಿ ಸಾಕಷ್ಟು ಸ್ವಲ್ಪ ಓಡಾಡುವಂತ ಮನೋಭಾವನೆ ನಾನು ತೊಡಗಿಸ್ಕೊಂಡಿದ್ದೇನೆ. ಪ್ರತಿಯೊಂದು ಊರಿನಲ್ಲಿ, ಹಳ್ಳಿನಲ್ಲಿ ಈಶ್ವರ್ ಸಿಂಗ್ ಅವರ ಬಗ್ಗೆ ಬಹಳ ಒಲವು ಇದೆ. ಪ್ರತಿಯೊಬ್ಬರು ಹೇಳ್ತಾರೆ, ಒಂದ್ಸಾರಿ ಈಶ್ವರ್ ಸಿಂಗ್ ಅವರಿಗೆ ಅವಕಾಶ ಕೊಡ್ಬೇಕ್ರಿ. ಮೇಲಿನವರು, ಮೇಲ್ಮಟ್ಟದವರು, ರಾಷ್ಟ್ರ ಮಟ್ಟದವರು, ರಾಜ್ಯದ ಮೇಲ್ಮಟ್ಟದವರು, ನಾಯಕರು ಇವರನ್ನ ಗುರುತಿಸಬೇಕು. ಯಾಕೆಂದ್ರೆ ಇವರು ಅವ್ರನ್ನ ಗುರುತಿಸಿ ಒಂದು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಇವರಿಗೆ ಟಿಕೆಟ್ ಕೊಟ್ಟಿದೆ. ಆದರೆ ಇವರ ಒಂದು ನಮ್ಮೆಲ್ಲರ ಒಂದು ಆಸೆಯಂತೆ ಇವರಿಗೆ ಒಂದು ವೇಳೆ ಟಿಕೆಟ್ ಸಿಕ್ತು ಅಂದ್ರೆ ನಿಜವಾಗ್ಲೂ ಬಹಳ ಭವಿಷ್ಯ ಇದೆ, ಬಡ ಬಗ್ಗರ ಕೆಲಸಗಳು ಆಗ್ತವೆ ಅಂತ. ಯಾಕಂದ್ರೆ ಯಾವತ್ತು ಇವರ ಮನೆ ಬಾಗಿಲು ಖುಲ್ಲ ಅಂದ್ರೆ ಯಾವಾಗಲೂ ಏನಾದ್ರೆ ಕರೆದಾಗ ಬರ್ತಕ್ಕಂಥ ಸರಳ ವ್ಯಕ್ತಿ. ಅದಕ್ಕಾಗಿ ಈಶ್ವರ್ ಸಿಂಗ್ ಜಿ ಅವರ ಪರವಾಗಿ ನಾನು
ಮೇಲ್ಮಟ್ಟದ ಎಲ್ಲ ನಾಯಕರಲ್ಲಿ ಕೂಡ ವಿನಂತಿಸಿಕೊಳ್ತೇನೆ ಮತ್ತು ಎಲ್ಲ ಮತದಾರರಲ್ಲಿ ಕೂಡ ವಿನಂತಿಸಿಕೊಳ್ತೇನೆ. ಯಾಕಂದ್ರೆ ಇವರಿಗೆ ಒಂದು ವೇಳೆ ಭಾರತೀಯ ಜನತಾ ಪಕ್ಷದಿಂದ ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಿದ್ರೆ ನಾವು ಜಯವನ್ನು ಸಾಧಿಸ್ತಾರೆ ಅಂತ ಒಂದು ನಮ್ಮ ಆಸೆ ಇದೆ, ಮನೋಭಾವನೆ ಇದೆ. ಹೇಳ್ತಾರೆ ಜನ ಹಳ್ಳಿಯಲ್ಲಿ ನೀವು ಯಾವಾಗಲೂ ನಾನು ಹೋದಾಗ, ಯಾಕಂದ್ರೆ ನಾನು ಪ್ರವಚನ, ಕೀರ್ತನ, ಭಜನೆಯಲ್ಲಿ ಎಲ್ಲ ಸಾಕಷ್ಟು ಭಾಗವಹಿಸ್ತೇನೆ ಅಲ್ಲಿ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ಕೂಡ ತೊಡಗಿಸ್ತೇನೆ. ಅಲ್ಲಿ ಹೋದಾಗ ಜನ ಹೇಳ್ತಾರೆ ಈ ಸಾರಿ ಹಾಗಾದ್ರೂ ಮಾಡಿ ಈಶ್ವರ್ ಸಿಂಗ್ ಅವರಿಗೆ ಟಿಕೆಟ್ ಸಿಗುವ ಹಾಗೆ ನಾವೆಲ್ಲರೂ ಪ್ರಯತ್ನಿಸಬೇಕು ಅಂತ ಎಲ್ಲರ ಒಂದು ಅಭಿಪ್ರಾಯ ಇದೆ. ಎಲ್ಲ ಮತದಾರರ ಬೀದರ್ ಉತ್ತರ ಕ್ಷೇತ್ರದ ಎಲ್ಲ ಮತದಾರರ ಒಂದು ಅಭಿಪ್ರಾಯದಂತೆ ನಮ್ಮೆಲ್ಲರ ಏನದಂದ್ರೆ ಹಿರಿಯ ನಾಯಕರ ಒಂದು ಆಸೆಯಂತೆ ಈಶ್ವರ್ ಸಿಂಗ್ ಜಿ ಅವರಿಗೆ ಟಿಕೆಟ್ ಸಿಕ್ಕರೆ ಬಹಳ ಉತ್ತಮ ಆಗ್ತದೆ ಅಂತ ನನ್ನ ಒಂದು ಅನಿಸಿಕೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಬಸವರಾಜ್ ಜಿಲ್ಲೆ ರಿಟೈರ್ಡ್ ಪ್ರಿನ್ಸಿಪಾಲ್ ಗೌರ್ಮೆಂಟ್ ಕಾಲೇಜ್. ಇವಾಗ ನಾವೆಲ್ಲ ಸೀನಿಯರ್ ಸಿಟಿಸನ್ಸ್, ಹೆಚ್ಚಾಗಿ ನಮ್ಮ ಸೀನಿಯರ್ ಸಿಟಿಸನ್ಸ್ ಬಳಗದಿಂದ ನಾವು ಇದೊಂದು ಪ್ರೆಸ್ ಮೀಟ್ ಕರೆದಿದ್ದೀವಿ. ನಾನಿರೋದು ಗುರುನಾನಕ್ ಕಾಲೋನಿ ಬೀದರ್ನಲ್ಲಿ. ಈಗ ಸುಮಾರು ಬೀದರ್ನಲ್ಲಿ ನಾವು 40 ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ. ಈಶ್ವರ್ ಸಿಂಗ್ ಅವರಿಗೆ ಟಿಕೆಟ್ ಯಾಕೆ ಕೊಡಬೇಕು ಅನ್ನೋದು ಪ್ರಶ್ನೆ ಬಂದರೆ ನಮ್ಗಿನ್ನ ಹೆಚ್ಚು ನೀವು ಮಾಧ್ಯಮದವರು ಎಲ್ಲ ಗಮನಿಸಿರ್ತಾರೆ. ಈಶ್ವರ್ ಸಿಂಗ್ ಅವರು ಸುಮಾರು 30-35 ವರ್ಷದಿಂದ ಎಷ್ಟೆಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ತಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ನರಸಿಂಹ ಶರಣ, ಶ್ರೀ ಕ್ಷೇತ್ರ ನರಸಿಂಹ ಶರಣದ್ದು ಭೂಮಿ ಸುಮಾರು 65 ಎಕರೆ ಜಾಗ ಎಲ್ಲ ಕಡೆ ಹರಿದು ಹಂಚಿ ಹೋಗಿತ್ತು, ಎಲ್ಲರೂ ಕಬ್ಜೆ ಮಾಡ್ಕೊಂಡ್ರೆ ಆ ಕಡೆ ಈ ಕಡೆ. ಅದು ಮತ್ತೆ ದೇವಸ್ಥಾನಕ್ಕೆ ಸಿಗಂದು ಮಾಡ್ಲಿಕ್ಕೆ ಎಷ್ಟು ಹೋರಾಟಗಳು ಮಾಡಿದ್ರು. ಸುಮಾರು 92ನಲ್ಲಿ ನನಗನ್ಸಿದ ಮಟ್ಟಿಗೆ 1992ನಲ್ಲಿ 1-2-3 ವರ್ಷ ಸತತ ಅವರ ಪ್ರಯತ್ನದಿಂದ, ಅವರ ಹೋರಾಟದಿಂದ ಸಾಕಷ್ಟು ಸಲ ಅವ್ರ ಮೇಲೆ ಲಾಠಿ ಚಾರ್ಜ್ ಆಗಿದೆ. ಆ ಹೋರಾಟದಲ್ಲಿ ಅದನ್ನು ಯಶಸ್ವಿಯಾಗಿ ಪೂರೈಸಿದ್ರು. ಮತ್ತು ನರಸಿಂಹ ಶರಣಕ್ಕೆ ಒಂದು 60 ಎಕರೆ ಜಾಗ ಮತ್ತು ವಾಪಸ್ ಸಿಕ್ತು ಅವರ ಸತತ ಪ್ರಯತ್ನದಿಂದ. ಇದೇ ರೀತಿ ನೀವು ಬಹಳಷ್ಟು ಸಲ ನೋಡಿದ್ದೇವೆ, ಹೆಚ್ಚಾಗಿ ಬೆಳಕಿಗೆ ಬರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ನೀವು ಮಾಧ್ಯಮದಲ್ಲಿ ಎಲ್ಲ ಕಡೆ ನಿಮ್ಮಿಂದ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಲವ್ ಜಿಹಾದ್ ಸಂಘಟನೆ. ಅದರಲ್ಲಿ ಸಾಕಷ್ಟು ನಮ್ಮ ಹಿಂದೂ ಹುಡುಗಿಯರು ಆ ಜಾಲದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರ್ತಾರೆ. ಅಂಥವು ಎಷ್ಟೋ ಪ್ರಕರಣಗಳನ್ನು ಹೊರಗೆ ಅವರಿಗೆ ಹುಡುಗಿಯರಿಗೆಲ್ಲ ಕೌನ್ಸಿಲಿಂಗ್ ಮಾಡಿ ವಾಪಸ್ಸು ಆ ಜಾಲದಿಂದ ಹೊರಗೆ ಬರಂಗ ಮಾಡಿದ್ದಾರೆ. ಆದರೆ ಇಂಥವೆಲ್ಲ ಹೆಚ್ಚು ಮಾಧ್ಯಮದಲ್ಲಿ ಬರೋದಿಲ್ಲ, ಅದರ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇದಲ್ಲದೆ ಇದು ನಮ್ಮ ಲೋಕಲ್ ಇದರಲ್ಲ, ಲೋಕಲ್ ಇದರಲ್ಲಿ ಸುಮಾರು ಕಡೆ ದೇವಸ್ಥಾನಗಳು. ನಾವು ನನಗನ್ಸಿನ ಮಟ್ಟಿಗೆ ಬಸವ ಕಲ್ಯಾಣದಲ್ಲಿ ನಾಗೇಶ್ವರ ದೇವಸ್ಥಾನದ ಭೂಮಿ ಸ್ವಲ್ಪ ಒತ್ತುವರಿ ಆಗಿತ್ತು, ಗುಡಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಆ ಟೈಮಿಗೆ ಸುಮಾರು 1991ನಲ್ಲಿ ಅವರಲ್ಲಿ ಬಸವ ಕಲ್ಯಾಣದಲ್ಲಿ ಹೋಗಿ ಹೋರಾಟ ಮಾಡಿ ಬಸವ ಕಲ್ಯಾಣ ಬಂದು ಯಶಸ್ವಿಯಾಗಿ ಮಾಡಿದ್ರು. ಆ ಸಮಯದಲ್ಲಿ ಅವರಿಗೆ ಲಾಠಿ ಚಾರ್ಜ್ ಆಗಿ ಇವನ್ ಕೇಸ್ ಸಿಟಿ ಆಯ್ತು ಅವ್ರ ಮೇಲೆ. ಆದ್ರೆ ಅದು ಬಿಡ್ಲಿಲ್ಲ, ಅವ್ರ ಕೇಸ್ ಆದರೂ ಬಿಡ್ಲಿಲ್ಲ. ಅದು ಗುಡಿ ಮತ್ತೆ ಪುನರ್ ಸ್ಥಾಪನೆ ಮಾಡಿದಂಗೆ ಮಾಡಿದ್ರು. ಒಂದೆಲ್ಲ ಬಹಳಷ್ಟು ಉದ್ದದ ಇದು ಅವರ ಕೆಲಸ ಮಾಡಿದ್ದು ಬೀದರ್ನಲ್ಲಿ. ಸುಮಾರು 35 ವರ್ಷದಿಂದ, ಅಂದ್ರೆ 35-40 ಪ್ರಕರಣಗಳು ಅವ್ರ ಮೇಲೆ ಕೇಸ್ ಆಗಿವೆ ಹೋರಾಟಗಳಲ್ಲಿ. ಮತ್ತು ಈ ನಮ್ಮ ಹಿಂದೂ ಜನ ಒಂದ್ ಕಡೆ ಆಗ್ಬೇಕು, ಒಂದ್ ಕಡೆ ಸೇರ್ಬೇಕು ಅಂತ ಹೇಳಿ ಈ ದಸರಾ ಉತ್ಸವದಲ್ಲಿ ನನ್ಗನ್ಸಿದ ಮಟ್ಟಿಗೆ 2007ದಿಂದ ರಾವಣ ದಹನ ಮಾಡ್ತಾರೆ. ರಾಮಲೀಲಾ ಸಂಘಟನೆಯಿಂದ, ರಾಮಲೀಲಾ ಇದರಿಂದ ದಸರಾ ಉತ್ಸವದಲ್ಲಿ ರಾವಣ ದಹನ ಸಾಯಿ ಇದರಲ್ಲಿ ಗ್ರೌಂಡ್ನಲ್ಲಿ ಮಾಡ್ತಾರೆ. ಆ ಪ್ರಾರಂಭ ಮಾಡಿದ್ದೇ ಈಶ್ವರ್ ಸಿಂಗ್ ಅವರು. ರಾವಣ ದಹನ ಕಾಮನ್ ಆಗಿ ಇದು ಅದಕ್ಕಿಂತ ಮೊದಲು 2007ಕ್ಕಿಂತ ಮೊದಲು ಅಲ್ಲಿ ಹನುಮಾನ್ ಟೆಂಪಲ್ ಹತ್ರ ಮಾಡ್ತಿದ್ರು. ನಿಮ್ಗೆಲ್ಲರಿಗೂ ಗುರುತಿದ್ದೇ ಅದ. ಆದ್ರೆ ಅದು ಒಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಬೀದರ್ನ ಎಲ್ಲ ಹಿಂದೂಗಳು ಒಕ್ಕಟ್ಟಾಗಬೇಕು, ಒಂದು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಆ ಉದ್ದೇಶದಿಂದ ಅವರು ಸಾಯಿ ಗ್ರೌಂಡ್ನಲ್ಲಿ ಸ್ಟಾರ್ಟ್ ಮಾಡಬೇಕು ಒಂದು ಭವ್ಯ ರೀತಿಯಲ್ಲಿ. ಅದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾಕುವ ಉತ್ಸವ ನೀವೆಲ್ಲರೂ ನೋಡ್ತಾ ಇದ್ದೀರಿ. ಆಮೇಲೆ ಗಣೇಶ್ ಮಂಡಲ್ ನಮ್ಮಲ್ಲಿ ಎಲ್ಲ ಗಣಪತಿ ಕೂಡಿಸ್ತಾರೆ ಗಣಪತಿ ಉತ್ಸವದಲ್ಲಿ. ಅದರದ್ದು ಸುಮಾರು ವರ್ಷದಿಂದ ಅದರ ನೇತೃತ್ವ ವಹಿಸ್ತಾ ಇದ್ದಾರೆ ಈಶ್ವರ್ ಸಿಂಗ್ ಅವರು. ಹೀಗೆ ನಮ್ಮ ಪರವಾಗಿ, ನಮ್ಮ ಹಿಂದುತ್ವದ ಪರವಾಗಿ ಸಾಕಷ್ಟು ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ.
ಇವೆಲ್ಲ ಹೋರಾಟಗಳು ಅಲ್ಲದೆ ಇವೆಲ್ಲ ನಮ್ಮ ಲೋಕಲ್ದಾಗ ನಮ್ಮ ಡಿಸ್ಟಿಕ್ನಲ್ಲ. ಇವತ್ತು ಬಾಂಗ್ಲಾದೇಶ ಬಾರ್ಡರ್ನಲ್ಲಿ ಅದು ತೀನ್ ಬಿಗ ಬಚಾವ್ ಅಂತೇಳಿ ಅದೊಂದು ಆಂದೋಲನ ಆಗಿತ್ತು. ನಿಮಗೆಲ್ಲರೂ ಗೊತ್ತಿದ್ದಿರ್ಬೋದು 91ನಲ್ಲಿ 92 ಬಹುಶಃ ಆ ಇದರಲ್ಲಿ ತೀನ್ ಬಿಗ ಬಚಾವ್ ಬಿಜೆಪಿ ವರಿಷ್ಠರಿಗೆ ಮತ್ತೆ ಸಂಸದೀಯ ಮಂಡಳಿ ಇದೇನು ಟಿಕೆಟ್ ಕೊಡ್ತಾರ ಬಿ ಫಾರ್ಮದ ಏನು ಪ್ರೊಸೆಸ್ ಇದೆ ಅದೆಲ್ಲ ಟಿಕೆಟ್ ಕೊಡೋ ಮಂಡಳಿ, ಆ ಸಂಸದೀಯ ಮಂಡಳಿಗೆ ನಾವು ನಮ್ಮ ಧ್ವನಿಯನ್ನು ಮುಟ್ಟಿಸ್ಬೇಕಂತ. ಅದಕ್ಕೆ ನೀವೆಲ್ಲ ಇದಕ್ಕೆ ಸಹಕಾರ ಮಾಡಿ. ನೀವೆಲ್ಲರೂ ಈ ನಮ್ಮ ಕೋರಿಕೆಯನ್ನು, ನಮ್ಗೆ ಹಕ್ಕಿದೆ, ನಾವು ಮತದಾರ ಇದ್ದೇವೆ ಅಂತಂದ್ರೆ ನಮ್ಮ ಅಭ್ಯರ್ಥಿ ಯಾರಾಗಬೇಕು ಅಂತೇಳಿ ನಾವು ಚುನಾಯಿಸುವಂತ ಹಕ್ಕಿದೆ. ಆದ್ರೆ ಅದರ ಹಕ್ಕು ಉಪಯೋಗ ಮಾಡಕ್ ನಮ್ಗೆ ಇಂಡಿಯಾದಲ್ಲಿ ಆಗ್ತಾ ಇಲ್ಲ. ಇದು ನಮ್ಮ ಕಡೆ ಅಲ್ಲಿ ನಮ್ಮ ಮನಸ್ಸಿನಾಗ ಅಂತೇವೆ, ನಾವು ಒಂದು 4 ಕೋಟಿ ಹಾಕ್ತೇವೆ, ಆದ್ರೆ ಅದು ಯಶಸ್ವಿ ಆಗ್ತಾ ಇಲ್ಲ ನಾವು ಅಂದ್ಕೊಂಡಂಗೆ. ಆದರೂ ಇದೊಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ನಮ್ಮ ಕೂಗು, ನಮ್ಮ ಬೇಡಿಕೆ ವರಿಷ್ಠ ಜೊತೆ ನಾವು ಮುಟ್ಟಬೇಕು. ಅದು ನೀವು ಮಾಧ್ಯಮದವ್ರ ಜೊತೆ ಮಾಧ್ಯಮದ ಮೂಲಕ ಮುಟ್ಟಬೇಕು ಅನ್ನೋಂಥದ್ದು ನಮ್ಮ ಒತ್ತಾಸೆ ಆಗಿದೆ. ಇದು ಆಗ್ತದೆ ಅಂತೇಳಿ ನಾವು ಭರವಸೆ ಮಾಡಿಕೊಂಡು ನಿಮ್ಮೆಲ್ಲರಿಗೆ ಕರೆದು ನಿಮ್ಮ ಮೂಲಕ ನಾವು ನಮ್ಮ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ನಾವು ಒಂದು ಲೆಟರ್ನು ಕಳಿಸ್ತಾ ಇದ್ದೇವೆ ಬಿಜೆಪಿ ಹೈಕಮಾಂಡಿಗೆ ಮತ್ತು ನಮ್ಮ ಕರ್ನಾಟಕದಲ್ಲಿರುವಂಥ ಕೋರ್ ಕಮಿಟಿಗೆ, ಬಿಜೆಪಿ ಕೋರ್ ಕಮಿಟಿಗೆ ಲೆಟರ್ನು ಕೊಡ್ತಾ ಇದ್ದೀವಿ ಮತ್ತು ನಿಮ್ಮ ಮೂಲಕ ನಮ್ಮ ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ನೀವೆಲ್ಲ ಇದಕ್ಕೆ ಸಹಕರಿಸಿ. ಈ ನಮ್ಮ ಬೀದರ್ ಉತ್ತರ ಕ್ಷೇತ್ರ ಜನ ತಮ್ಮೆಲ್ಲರಿಗೂ ಗೊತ್ತಿದ್ದಾಗ ನೋಡ್ತಾ ಇದ್ರೆ ಬೀದರ್ ಉತ್ತರ ಕ್ಷೇತ್ರ ಆಗಿ ನಡೆದು ಉತ್ತರ ಕ್ಷೇತ್ರ ಆಗಿ ನಡೆದು ಸುಮಾರು ಎರಡು ಟರ್ಮ್ಗಿಂತ ಬಿಜೆಪಿ ಬಂದೇ ಇಲ್ಲ, ಗೆಲ್ಲಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಸ್ವಲ್ಪ ವಿಚಾರ ಮಾಡೋಂಥದ್ದು. ಯಾಕಂದ್ರೆ ಬೀದರ್ ಉತ್ತರ ದೊಡ್ಡ ಕ್ಷೇತ್ರ ಇದೆ ಮತ್ತು ರೂರಲ್ ಏರಿಯಾ ಜಾಸ್ತಿ ಇದೆ. ರೂರಲ್ ಏರಿಯಾ ಜಾಸ್ತಿ ಇದೆ, ಹಿಂದೂಗಳು ಬಹಳಷ್ಟು ಅದಾರ, ಹಿಂದೂ ಸಂಖ್ಯೆ. ಆದರೂ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸಂಸದೀಯ ಮಂಡಳಿಗೆ ಮತ್ತು ರಾಜ್ಯ ಕೋರ್ ಕಮಿಟಿಗೆ ಈ ಒಂದು ಲೆಟರ್ ನಾವು ಕೊಡ್ತಾ ಇದ್ದೀವಿ. ಇದರಲ್ಲಿ ನಾನು ಬೇಕಾದ್ರೆ ಒಂದು ಓದ್ ಹೇಳ್ತೀನಿ ತಮ್ಮೆಲ್ಲರಿಗೆ. This side, sir. This side. Sir, this side. सर बीजेपी को टिकट मिला तो ठीक है, नहीं मिला तो सपोर्ट करने वाले क्या नहीं बीजेपी को? एक मिनट, ये होने दो. अभी थोड़ा है, अभी बीजेपी के है, बीजेपी को सपोर्ट करेंगे. ये हमारा विनम्र विनंती है. ನಿವೃತ್ತ ಶಿಕ್ಷಣಾಧಿಕಾರಿ ಶಿವನಗರ ಉತ್ತರ ಬೀದರ್. ನಾನೀಗ ತಮ್ಮೆಲ್ಲರಲ್ಲಿಯೂ ನಾನು ವಿನಂತಿಸುತ್ತೇನೆ. ತಮ್ಮೆಲ್ಲರಿಗೂ ನಮಸ್ಕಾರಗಳು. ನಾವೀಗ ಬಿಜೆಪಿ ವತಿಯಿಂದ ಈಶ್ವರ್ ಸಿಂಗ್ ಠಾಕೂರ್ಜಿ ಅವರಿಗೆ ಯಾಕೆ ಆರಿಸಬೇಕಂತಕ್ಕಂಥದ್ದು ನಾನು ಹೇಳ್ತೀನಿ. ದಯವಿಟ್ಟು ಅವರು ನಮ್ಮ ಕ್ಷೇತ್ರದವರಾಗಿದ್ದಾರೆ. ಉತ್ತರ ಕ್ಷೇತ್ರದಲ್ಲಿ ಜನಿಸಿ ಉತ್ತರ ಕ್ಷೇತ್ರದಲ್ಲಿ ಬೆಳೆದು ನಮ್ಮ ಉತ್ತರ ಕ್ಷೇತ್ರದ ಜನರಿಗಾಗಿ ಈಗಾಗಲೇ 35-40 ವರ್ಷದಿಂದ ಅವರು ಹೋರಾಟ ಮಾಡ್ಕೊತ ಬರ್ತಾ ಇದ್ದಾರೆ. ಸಮಾಜ ಸೇವೆಗಳು ಹಾಗೂ ಧಾರ್ಮಿಕ ಸೇವೆಗಳು, ರೈತರ ಕೆಲಸಗಳು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಮಂದಿರ ಹಿಂದೂ ಪರಿಷತ್ತಿನ ಹೋರಾಟಕ್ಕಾಗಿ ಬಹಳಷ್ಟು ಹೋರಾಡಿದ್ದಾರೆ. ಅವರನ್ನ ನಮ್ಮ ಸಣ್ಣ ಸಣ್ಣ ವ್ಯಕ್ತಿಗಳು, ಸಣ್ಣ ವಿದ್ಯಾರ್ಥಿಗಳು ಸಹಿತ ಅವರಿಗೆ ಗುರುತಿಡಿತಾರೆ ನಮ್ಮ ಕ್ಷೇತ್ರದಲ್ಲಿ. ಹಾಗಾಗಿ ಅಂಥ ವ್ಯಕ್ತಿಗಳನ್ನು ನಾವು ಪ್ರತಿನಿಧಿಸಿದ್ದೇ. ಆದರೆ ನಮ್ಮ ಯಾವಾಗ ಇಲ್ಲಿನ ಸಮಸ್ಯೆಗಳಿದೆ ಅಂತಂದ್ರ ಬೀದರ್ದು ಹೆಚ್ಚಿಗಾಗಿವೆ. ಅದಕ್ಕೇನಂತಾರ ಸಾಲ್ವ್ ಮಾಡ್ಲಿಕ್ಕೆ ಏನಂತಂದ್ರ ಈಶ್ವರ್ ಸಿಂಗ್ ಠಾಕೂರ್ ಅಂತ ವ್ಯಕ್ತಿ ಬೇಕು ಅಂತ ಹೇಳಿ ನಾನು ಏನಂತಂದ್ರ ನನ್ನ ಪರವಾಗಿ ಸೀನಿಯರ್ ಸಿಟಿಜನ್ಸ್ ಬೀದರ್ ಇಲ್ಲಿಂದ ನಾ ಏನಂತಾರ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀನಿ, ಎಲ್ಲೆಲ್ಲಿ ಬರ್ತಾ ಇದ್ದೀನಿ, ನಾನು ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀನಿ, ಮತ್ತೆ ಎಲ್ಲ ಬೀದರ್ ಸುತ್ತ ಓಡಾಡ್ತಾ ಇರ್ತೀನಿ. ಅವಾಗ ಏನಂತ ನನಗೆ ಯಾವಾಗ ಜನ ಕೇಳ್ತಾರ, ಇದು ಪ್ರಾಬ್ಲಮ್ ಇದೆ, ಅದು ಪ್ರಾಬ್ಲಮ್ ಇದೆ, ಇದು ಹ್ಯಾಂಗ್ ಮಾಡ್ಬೇಕು, ಅದು ಹ್ಯಾಂಗ್ ಮಾಡ್ಬೇಕು, ಇದು ಯಾರು ಮಾಡ್ತಾರ? ಈಶ್ವರ್ ಸಿಂಗ್ ಠಾಕೂರ್ ಮಾಡ್ತಾರ. ನೀವು ಹಬ್ಬ ಯಾಕೆ ಹೋಗಲ್ರಿ? ಹೋಗ್ತಾರ. ಹೋಗಿದ ಮ್ಯಾಗ ಅವ್ರಿಗೆ ಒಂದು ಸೊಲ್ಯೂಷನ್ ಸಿಗ್ತಾ ಇದೆ. ನಾ ಬಹಳಷ್ಟು ನೋಡಿನಿ. ಯಾವುದೇ ಸಬ್ಜೆಕ್ಟ್ ಆಗಲಿ, ಯಾವುದೇ ಸಮಸ್ಯೆಗಳಾಗಲಿ ಅವ್ರೇನೆಲ್ಲ ಈಸಿಲಿ ಒಂದು ಸೊಲ್ಯೂಷನ್ ಹೇಳ್ಕೊಡ್ತಾರೆ. ಪ್ರತಿಯೊಂದು ಸಬ್ಜೆಕ್ಟ್ ಬೇಕಾದಾಗ ಅವ್ರು 30-35 ವರ್ಷದ ಕೆಲಸ ಮಾಡ್ತಾನೆ ಇದ್ದಾರೆ.
ಇಲ್ಲಂತ ಹೇಳಕ್ಕೆ ಬರೋದು. ನಾವೇ ನೋಡ್ತಾ ಇದ್ದೇವೆ ಸಂಘಲಿ ತರ, संघ का ढंग अलग है, रंग अलग है, रूप अलग है, काम अलग है, कर्तव्य अलग है उनका भी परिवार है, वो परिवार को लेके भी चल रहे हैं और सबका काम भी कर रहे हैं। ऐसे व्यक्ति हमने नहीं देखा है। हमारे पास जितने भी लोग जीत के आ रहे हैं, कोई क्या कर रहे हैं, कुछ नहीं कर रहे हैं, अपना जेब भर ले रहे हैं और घर चला रहे, घर के परिवार को बढ़ा रहे। अपना परिवार उन्होंने नहीं बढ़ाया, उन्होंने जो है ना समाज का काम करते हुए आगे बढ़ाया। ये सबसे बड़ी बात है। बीदर में मार्केटिंग में जाके देखिए, आप उस्मानगंज में जाके देखिए, आप गांधीगंज में जाके देखिए, उनसे पूछिए आप। मैं तो पूछते रहता हूँ, लेकिन ये सब काम तो इजीली हो रहा है उनका। लेकिन उनको क्यों टिकट नहीं दे रहे मुझे मेरे को पूछते हैं। मैं बोला आप कोशिश करेंगे, मिलेगा, भगवान की दया से मिलेगा। जैसा मोदी जी है देश को चला रहे हैं, योगी जी है यूपी को चला रहे हैं, ईश्वर सिंह ठाकुर को बिहार को नहीं चला सकते, बराबर चला सकते हैं, कोई दंगा फसाद भी नहीं होगा। समस्या तो कई है, समाधान अंत में एक ही है, लेकिन हमको समाधान नहीं मिल रहा, इसलिए हम ये कोशिश कर रहे हैं, सीनियर सिटीजन से रिक्वेस्ट कर रहे हैं। अब सारी जो है मीडिया से हम बात करना चाहते हैं, हम अपनी मन की बात बता रहे हैं, हम किसी का सुनते नहीं है, हमारा दिल का जो है बोलते तो रहते ही है। ये बोलना भी जरूरी है। हमारे बहू बेटियां सेफ नहीं है और उसके लिए हम क्या कर सकते हैं। हमारा घर सेफ नहीं है, हमारे पर कभी भी हमला हो सकता है, उसके लिए रोकने वाला कौन है। हर त्योहार आता है, त्योहार जो सही ढंग से मना नहीं सकते। ये क्या मसला है, ये क्या प्रॉब्लम है, ये जो है सॉल्व होना चाहिए। हर जो है गली में से जो है जो निकलना चाहिए। क्यों नहीं निकलता है, क्यों पुलिस वाले डरते हैं, हमको डराते हैं। जो हमको डरा रहे हैं उनको तो डराते नहीं है। ये बहुत गलत बात है, ये मैं बर्दाश्त नहीं करता। मैं जब तक रहता हूं जब तक संघर्ष करते रहूंगा। जय कर्नाटक, जय बीदर।